ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಇಡೀ ದಿನದ ಶಾಪ್ ದಿನಚರಿಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಲು ನ್ಯೂ ಚಾನಲ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಪ್ರತಿದಿನ ಯಾವ ಟೈಮ್ಗೆ ಶಾಪಿಗೆ ಬರ್ತೀನಿ ಮತ್ತು ಯಾವ ಟೈಮ್ಗೆ ಲಂಚ್ಗೆ ಹೋಗ್ತೀನಿ, ಹಾಗೆ ಸಂಜೆ ಎಷ್ಟು ಗಂಟೆ ತನಕ ನನ್ನ ಶಾಪು ಓಪನ್ ಇರುತ್ತೆ ಅನ್ನೋದರ ಕ್ಲಾರಿಟಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಪ್ರತಿದಿನ ನಾನು 9 ಗಂಟೆಯಿಂದ 10 ಗಂಟೆ ಮಧ್ಯದಲ್ಲಿ ಶಾಪ್ಗೆ ಬರ್ತೀನಿ ಫ್ರೆಂಡ್ಸ್. ಇದು ಸೇಮ್ ಟೈಮು ಫಾಲೋ ಆಗೋಲ್ಲ ಒಂದೊಂದು ಸಲ. ಯಾವ ರೀತಿ ಅಂದರೆ ಮನೆಯಲ್ಲಿ ಕೆಲಸ ಯಾವ ರೀತಿ ಮುಗಿಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ. ಫಸ್ಟಿಗೆ ಬಂದ ತಕ್ಷಣ ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ಗೆ ವರ್ಕ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಚೆಕ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಥ್ರೆಡ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ವರ್ಕ್ ಅಪ್ಲೋಡ್ ಮಾಡಿ ಆ ಮಷಿನ್ನ ಫಸ್ಟು ರನ್ ಮಾಡ್ತೀನಿ. ನೋಡಿ, ಈ ದಿನ ಈ ಬ್ಲೌಸನ್ನು ನಾನು ವರ್ಕ್ ಹಾಕಬೇಕಿತ್ತು, ಹಾಗಾಗಿ ಅದಕ್ಕೆ ಥ್ರೆಡ್ ಎಲ್ಲ ಮ್ಯಾಚ್ ಮಾಡಿ ಸೆಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಯಾಕಂದರೆ ಆ ಮಷಿನ್ನ ಫಸ್ಟು ಸೆಟ್ ಮಾಡಿ ರನ್ ಮಾಡಿ ಇಟ್ಟರೆ ಅದು ಡಿಸೈನು ರನ್ ಆಗ್ತಿರುತ್ತೆ. ಆ ಟೈಮಲ್ಲಿ ನಾವು ಬೇರೆ ಕೆಲಸ ಮಾಡ್ಕೊಳ್ಬೋದು. ಹಾಗಾಗಿ ಫಸ್ಟು ಪ್ರಿಫರೆನ್ಸು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ಗೆ ಕೊಡ್ತೀನಿ. ಬೈ ಚಾನ್ಸು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ಸ್ ಹಾಕೋದು ಅರ್ಜೆಂಟ್ ಯಾವುದು ಇಲ್ಲ ಅಂದಾಗ ನಾನು ಆ ಮಷಿನ್ನ ರನ್ ಮಾಡಲ್ಲ. ಸ್ಟಿಚಿಂಗ್ ಅರ್ಜೆಂಟ್ ಇದ್ದರೆ ಸ್ಟಿಚಿಂಗ್ಗೆ ಕೂತ್ಕೊಳ್ತೀನಿ. ಒಂದೊಂದು ಸಲ ಬೆಳಗ್ಗೆ ಬರ್ತಾನೆ ಕಟ್ಟಿಂಗ್ ಅರ್ಜೆಂಟ್ ಇರುತ್ತೆ, ಆಗ ಕಟ್ಟಿಂಗೇ ತಗೊಳ್ತೀನಿ. ಯಾವುದು ಅರ್ಜೆಂಟ್ ಇದ್ದರೆ ಕೆಲಸ ಅದನ್ನೇ ನಾನು ಫಸ್ಟು ಮಾಡ್ತೀನಿ. ಮತ್ತು ಕಸ್ಟಮರ್ಸು ಹಾಗೇ 10:30 ಮೇಲೆ ಒಂದು 11 ಗಂಟೆ, 11:30, 12 ಗಂಟೆ ಈ ರೀತಿ ಟೈಮಲ್ಲೇ ಜಾಸ್ತಿ ಶಾಪ್ಗೆ ಬರ್ತಿರ್ತಾರೆ. ಅವ್ರನ್ನ ಅಟೆಂಡ್ ಮಾಡೋದು ಮತ್ತು ಅವ್ರ ಹತ್ರ ಡಿಸೈನ್ಸು ಸೆಲೆಕ್ಟ್ ಮಾಡೋದು ಮತ್ತು ಅವರು ಹೇಳುವಂಥ ಡಿಸೈನ್ನ ಬರ್ಕೊಳ್ಳೋದು, ಇದಕ್ಕೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಕೆಲವು ಕಸ್ಟಮರ್ಸು ಬೇಗನೆ ಡಿಸೈನ್ನ ಸೆಲೆಕ್ಟ್ ಮಾಡ್ತಾರೆ, ಕೆಲವು ಕಸ್ಟಮರ್ಸು ತುಂಬ ಲೇಟಾಗಿ ಡಿಸೈನ್ನ ಸೆಲೆಕ್ಟ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಅವ್ರಿಗೆ ಡಿಸೈನ್ ಸೆಲೆಕ್ಟ್ ಮಾಡೋದಕ್ಕೆ ಮೊಬೈಲು ಡಿಸೈನ್ಸ್ ಇರೋವಂಥದ್ದು ಅವ್ರಿಗೆ ಕೊಟ್ಬಿಟ್ಟು ನಾನು ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಳ್ತೀನಿ. ಮತ್ತು ನಾನು ಸ್ಟಿಚ್ ಮಾಡಿರೋ ಬಟ್ಟೆ ತೊಗೊಂಡೋಗೋದಕ್ಕೆ ಬಂದಿದ್ದರೆ ಕಸ್ಟಮರ್ಸು, ಅವರು ನಾನು ಸ್ಟಿಚ್ ಮಾಡಿದಂಥ ಬ್ಲೌಸನ್ನು ಹಾಕೋದಕ್ಕೋಸ್ಕರ ನನ್ನ ಶಾಪಲ್ಲಿ ಡ್ರೆಸ್ಸಿಂಗ್ ರೂಮ್ ಇದೆ, ಅಲ್ಲಿ ಮಿರರು ಇದೆ. ಹಾಗಾಗಿ ಅವರು ಹಾಕಿ ಚೆಕ್ ಮಾಡಿಕೊಂಡು ನೋಡಿಕೊಂಡು ಹೋಗೋಷ್ಟರಲ್ಲಿ ಒಂದು 1/2 ಅವರ್ ಆದರೂ ಟೈಮ್ ಆಗುತ್ತೆ. ಕೆಲಸ ಮಾಡ್ತಾ ಜೊತೆಗೇ ಇದೆಲ್ಲ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಕೆಲವು ಕಸ್ಟಮರ್ಸು ತುಂಬ ಕೋಆಪ್ರೇಟಿವ್ ಆಗಿರ್ತಾರೆ, ಕೆಲವು ಕಸ್ಟಮರ್ಸು ಸ್ವಲ್ಪ ಪ್ರೆಷರ್ ಕೊಡೋರು ಇರ್ತಾರೆ. ಯಾವ ರೀತಿ ಪ್ರೆಷರ್ ಅಂದರೆ, ಟೈಮ್ ಇರೋದಿಲ್ಲ, ನಾಳೆ ದೇವಸ್ಥಾನಕ್ಕೆ ಹೋಗಬೇಕು, ಇವತ್ತು ತೊಗೊಂಡು ಬಂದು ಸ್ಯಾರಿ ಕೊಡಲೇಬೇಕು ಅಂತ ಡಿಮ್ಯಾಂಡ್ ಮಾಡೋರು ಇರ್ತಾರೆ. ಈ ರೀತಿ ಇರೋ ಕಸ್ಟಮರ್ಸ್ ಕಡೆಯಿಂದ ನನಗೆ ಸ್ವಲ್ಪ ಪ್ರೆಷರ್ ಇರುತ್ತೆ. ಕೆಲವು ಕಸ್ಟಮರ್ಸು ಆಗಲ್ಲ ಅಂದರೆ ರಿಟರ್ನ್ ತೊಗೊಂಡು ಹೋಗೋರು ಇರ್ತಾರೆ. ಕೆಲವು ಕಸ್ಟಮರ್ಸು ಇಲ್ಲ ಬೇಕೇ ಬೇಕು, ಹೇಗಾದರೂ ಮಾಡಿ ಹೊಲ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋರು ಇರ್ತಾರೆ, ಡಿಮ್ಯಾಂಡ್ ಮಾಡೋರು ಇರ್ತಾರೆ. ಈ ಟೈಲರಿಂಗ್ ಫೀಲ್ಡಲ್ಲಿ ಇದೆಲ್ಲ ಕಾಮನ್ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಾವೇನೇ ಕೆಲಸ ಮಾಡ್ತಾ ಹೋಗಬೇಕು. ಮತ್ತು ನನ್ನ ಶಾಪು ನಮ್ಮ ಮನೆ ಪಕ್ಕದಲ್ಲೇ ಇರೋದ್ರಿಂದ ಬೈ ಚಾನ್ಸು ನನ್ನ ಶಾಪಲ್ಲಿ ಇಲ್ಲ ಅಂದರೆ ಮನೆಗೇ ಡೈರೆಕ್ಟಾಗಿ ಬರ್ತಾರೆ ಕಸ್ಟಮರ್ಸು. ಇದು ಒಂದು ರೀತಿ ನನಗೆ ಪಾಸಿಟಿವ್ ಅಂತಲೂ ಹೇಳೋಕ್ಕಾಗಲ್ಲ, ನೆಗೆಟಿವ್ ಅಂತಲೂ ಹೇಳೋಕ್ಕಾಗಲ್ಲ, ಆ ರೀತಿ ಇದೆ. ಯಾಕಂದರೆ ಒಂದೊಂದು ಸಲ ನನಗೆ ಟಯರ್ಡಾಗಿ ಫುಲ್ಲು ಸಾಕಾಗಿ ನಾನು ರೆಸ್ಟ್ ಮಾಡಬೇಕು ಅಂತ ಶಾಪ್ ಜಸ್ಟ್ ಆಗ್ತಾನೆ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದಿರ್ತೀನಿ. ಕಸ್ಟಮರ್ಸ್ ಬಂದರು ಅಂದರೆ ಮನೆಗೆ ಬಂದು ಬನ್ನಿ ನಮಗಿದೊಂದು ಸ್ಟಿಚ್ ಹಾಕ್ಕೊಡಿ ಅಂತ ಕರೆಯೋರು ಇರ್ತಾರೆ. ಆಗ ನನಗೆ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸಹ ಆಗ ಬರಲೇಬೇಕಾಗುತ್ತೆ ಶಾಪ್ಗೆ. ಕೆಲವು ಕಸ್ಟಮರ್ಸು ಹೇಗಿರ್ತಾರೆ ಅಂದರೆ, ನಮಗೆ ಟಯರ್ಡ್ ಆಗಿದೆಯೋ ಅಥವಾ ತಲೆನೋವೇ ಇದೆಯೋ ಏನಾಗಿದ್ರೂ ಪರವಾಗಿಲ್ಲ, ಅವ್ರ ಕೆಲಸ ಕಂಪ್ಲೀಟ್ ಆಗಬೇಕು, ಆ ರೀತಿ ಮೈಂಡ್ ಇಟ್ಕೊಂಡು ಶಾಪಿಗೆ ಬರೋ ಕಸ್ಟಮರ್ಸೂ ಇರ್ತಾರೆ. 10 ನಿಮಿಷ ಬನ್ನಿ ನಮ್ಮ ಕೆಲಸ ಮಾಡಿಕೊಟ್ಬಿಡಿ, ಮತ್ತು ಒಂದೇ ಸ್ಟಿಚ್ಚು ಬನ್ನಿ ಹಾಕ್ಕೊಟ್ಬಿಡಿ ಅಂತ ಹೇಳೋರು ಇದ್ದಾರೆ. ಹಾಗೆಯೇ ರೀಸೆಂಟಾಗಿ ಒಬ್ಬರು ಕಸ್ಟಮರು, ನಾನು ಆ ದಿನ ಫುಲ್ಲು ಶಾಪಲ್ಲಿ ಟಯರ್ಡಾಗಿ ನೈಟ್ 10 ಗಂಟೆಯಲ್ಲಿ ಮಲಗಿದ್ದೆ. ಆ ಟೈಮಲ್ಲಿ ಬಂದು ಕಾಲಿಂಗ್ ಬೆಲ್ ಹೊಡೆದು ಒಂದು ಸ್ಟಿಚ್ ಹಾಕ್ಕೊಡಿ, ಒಂದೇ ಒಂದು ಸ್ಟಿಚ್ ಹಾಕ್ಕೊಡಿ, ನನ್ನ ಮಗಳು ಬರ್ತಡೇ ಇದೆ ಬೆಳಿಗ್ಗೆಗೆ ಅಂತ ಬಂದು ಎಬ್ಬರಿಸಿದ್ರು. 10:30 ಆಗಿದೆ, ಆಗ್ತಿಲ್ಲ, ನನಗೆ ಟಯರ್ಡ್ ಆಗಿದೆ, ಸಾಕಾಗಿದೆ ಅಂದರೂ ಅವರು ಕೇಳ್ತಿಲ್ಲ ಫ್ರೆಂಡ್ಸ್. ಬನ್ನಿ ಪ್ಲೀಸ್ ಬನ್ನಿ, ಒಂದೇ ಒಂದು ಸ್ಟಿಚ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ.
ಆಗ ನಾನು ಕ್ಲೋಸ್ ಮಾಡಿದಂಥ ಶಾಪ್ನ ಮತ್ತೆ ಓಪನ್ ಮಾಡಿ ಅವ್ರದ್ದು ಕೆಲಸ ಕಂಪ್ಲೀಟ್ ಮಾಡಿ ಅವ್ರಿಗೆ ಹುಡುಗಿಗೆ ಹಾಕಿ ಚೆಕ್ ಮಾಡಿ ಅದೆಲ್ಲ ಮಾಡಿಕೊಂಡು ಅವ್ರು ಹೋಗೋ ಅಷ್ಟರಲ್ಲಿ ನನಗೆ 11 ಆಗಿತ್ತು ಫ್ರೆಂಡ್ಸ್. ಇದು ಸ್ಯಾಂಪಲ್ಗೆ ಒಂದು ಇನ್ಸಿಡೆಂಟ್ ಅಷ್ಟೇ ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್. ಈ ರೀತಿ ಯಾವಾಗಲೂ ನಡೀತಿರುತ್ತೆ. ಮತ್ತು ನೈಟ್ ಟೈಮಲ್ಲೇ ಅಂತ ಅಲ್ಲ, ಮಾರ್ನಿಂಗ್ ಟೈಮಲ್ಲೂ ಇದೇ ರೀತಿ ಪ್ರೆಷರು ಇರುತ್ತೆ ಒಂದೊಂದು ಸಲ. ಹಾಗೆ ಲಂಚ್ಗೆ ನಾನು ಹೊರಟಿದ್ದೀನಿ ಅಂತ ಅನ್ನೋ ಟೈಮಲ್ಲಿ ಕಸ್ಟಮರ್ಸು ಕೆಲವೊಂದೊಂದು ಸಲ ಬಂದುಬಿಡ್ತಾರೆ. ಆಗ ಅವ್ರ ಹತ್ರ ಮಾತಾಡಿ ಎಲ್ಲ ಅವ್ರದ್ದು ಕ್ಲಿಯರ್ ಮಾಡಿ ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು ಅರ್ಧ ಅವರು ಲಂಚ್ಗೆ ಲೇಟೇ ಆಗುತ್ತೆ. ಈ ರೀತಿ ಸಮಸ್ಯೆ 2-3 ಜನ ಶಾಪುಗಳಲ್ಲಿ ಕೆಲಸ ಮಾಡ್ತಿರೋವಂಥ ಶಾಪುಗಳವ್ರಿಗೆ ಇರೋದಿಲ್ಲ. ಒಬ್ಬರೇ ಕಟ್ಟಿಂಗು ಸ್ಟಿಚಿಂಗು ಪ್ರತಿಯೊಂದು ಒಬ್ಬರೇ ಮಾಡ್ಕೊಳ್ಳೋವಂಥವ್ರಿಗೆ ಮಾತ್ರ ಈ ರೀತಿ ಸಮಸ್ಯೆ ಇರುತ್ತೆ. ಒಂದೇ ದಿನ ಆದರೆ ಇದು ಸಮಸ್ಯೆನೇ ಅಲ್ಲ ಫ್ರೆಂಡ್ಸ್. ಆದರೆ ಪ್ರತಿದಿನ ಈ ರೀತಿ ಆಗೋದ್ರಿಂದ ಇದು ಸಮಸ್ಯೆಯಾಗಿ ನಮಗೂ ನಮ್ಮ ಹೆಲ್ತ್ಗೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಹಾಗೆ ನನ್ನ ಶಾಪಲ್ಲಿ 3 ಸಂಘಗಳು ಮತ್ತು ಒಂದು ಚಿಕ್ಕದೊಂದು ಚೀಟಿ ಇಷ್ಟು ನಡೆಯೋದ್ರಿಂದ ಹಣ ಕಟ್ಟೋರು ಆಗಾಗ ಬಂದು ಹಣ ಕಟ್ಬಿಟ್ಟು ಹೋಗ್ತಿರ್ತಾರೆ. ಇದು ಒಂದು ನಾನು ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡಬೇಕಾಗುತ್ತೆ. 3 ಸಂಘಗಳು ಮತ್ತು ಚೀಟಿ ಬೇರೆ ಬೇರೆ ಡೇಟಲ್ಲಿ ನಡೆಯೋದ್ರಿಂದ ತಿಂಗಳಲ್ಲಿ ಆಗಾಗ 2-3 ದಿನ ಹೆಚ್ಚು ಕಡಿಮೆನಲ್ಲಿ ಸದಸ್ಯರು ಬಂದು ದುಡ್ಡು ಕಟ್ಟಿ ಹೋಗೋ ಥರ ಇರೋದ್ರಿಂದ ನಾನು ಅವ್ರು ಬಂದಿದ್ದ ತಕ್ಷಣವೇ ಮಾಡೋ ಕೆಲಸನೂ ಬಿಟ್ಟು ನಾನು ದುಡ್ಡನ್ನ ಬರ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಂಗೆ ಸ್ವಲ್ಪ ಟೈಮು ಅಲ್ಲಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಕೆಲವ್ರದ್ದು ನಾನು ಮರ್ತು ಬಿಡ್ತೀನಿ ಅಂದ್ಬಿಟ್ಟು ಅವ್ರು ಬಂದಿದ್ದ ತಕ್ಷಣವೇ ನಾನು ಎಂಟ್ರಿ ಮಾಡ್ತೀನಿ. ಕೆಲವ್ರದ್ದು ನಾನು ನೆನಪಿಟ್ಕೊಂಡು ಬೇರೆ ಟೈಮಲ್ಲಿ ನಾನು ಎಂಟ್ರಿ ಮಾಡ್ತೀನಿ. ಅವರು ಯಾವಾಗ ಹಣ ಕಟ್ಟೋಕ್ಕೆ ಬರ್ತಾರೆ ಅನ್ನೋ ಐಡಿಯಾನೇ ಇರಲ್ಲ ಫ್ರೆಂಡ್ಸ್. ದಿಢೀರಂತ ಕಟ್ಬಿಟ್ಟು ಹೋಗೋರು ಇರ್ತಾರೆ. ಅವರು ಬಂದಾಗ ನಾನು ಮಾಡ್ತಾ ಇರೋವಂಥ ಕೆಲಸ ಬಿಟ್ಟು ಹಣ ತಗೊಂಡು ಎಂಟ್ರಿ ಮಾಡೋದ್ರಿಂದ ಸ್ವಲ್ಪ ಟೈಮು ಅಲ್ಲೂ ನನಗೆ ಸ್ಪೆಂಡ್ ಆಗುತ್ತೆ. ಅರ್ಜೆಂಟ್ ಕೆಲಸ ಇದ್ದರೆ ಆಮೇಲೆ ಬರ್ಕೊಳ್ತೀನಿ ಅಂತಲೂ ಹೇಳ್ತೀನಿ ಒಂದೊಂದು ಸಲ. ಬೈ ಚಾನ್ಸ್ ನೆನಪಿಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸಿದ್ರೆ ನಾನು ತಕ್ಷಣವೇ ಏನು ಕೆಲಸ ಮಾಡ್ತಾಯಿದ್ರು ಬಿಟ್ಟು ಬಂದು ನಾನು ಎಂಟ್ರಿ ಮಾಡಿ ಎತ್ತಿಡ್ತೀನಿ ಬುಕ್ಸನ್ನು. ನನ್ನ ಕಸ್ಟಮರ್ಸು ಕೆಲವರು ಫೋನ್ ಮಾಡಿ ಶಾಪಲ್ಲಿದ್ದೀರಾ ಅಂತ ಕೇಳಿಬಿಟ್ಟು ಬರ್ತಾರೆ. ಕೆಲವರು ಫೋನ್ ಮಾಡಲ್ಲ, ಹಾಗೇ ಬರ್ತಾರೆ. ನಾನು ಈಗ ಕಟ್ ಮಾಡ್ತಿದ್ದೀನಲ್ಲ ಫ್ರೆಂಡ್ಸ್, ಆ ಬ್ಲೌಸು ನ್ಯೂ ಕಸ್ಟಮರ್ ಇವ್ರದ್ದು ಫಸ್ಟ್ ಬ್ಲೌಸ್ ಇದು. ಸೈಜ್ ಬಂದು ಬಿಗ್ ಸೈಜ್ ಬ್ಲೌಸ್ ಇದು, 50 ಸೈಜ್ ಬ್ಲೌಸ್ ಇದು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡಿ, ಹೇಗಿದೆ ಈ ಬ್ಲೌಸು ನೋಡಿಬಿಟ್ಟು ನಾವು ಇನ್ನೂ ಒಂದು 5-6 ಬ್ಲೌಸಸ್ಸು ಕೊಡಬೇಕು ಅಂತ ಹೇಳಿದರು. ಇದು ಫಸ್ಟ್ ಟೈಮು ಅವ್ರು ಬಂದಿರೋದ್ರಿಂದ ನಾನು ಒಂದು ಬ್ಲೌಸು ಅವ್ರಿಗೆ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಾನು ಕಟ್ಟಿಂಗ್ ಎಲ್ಲ ಮಾಡಿ ಸ್ಟಿಚ್ ಮಾಡಿ ಕೊಡ್ತಿದ್ದೀನಿ. ಈ ವಿಡಿಯೋಗೆ ನಾನು ವಾಯ್ಸ್ ಓವರ್ ಕೊಡೋ ಅಷ್ಟರಲ್ಲಿ ಆ ಬ್ಲೌಸನ್ನು ಅವ್ರಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದಾಗಿತ್ತು. ಅವ್ರಿಗೆ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಅವರು ಇನ್ನೂ 4 ಬ್ಲೌಸನ್ನು ತಂದು ಕೊಟ್ಟು ಮತ್ತು ಅದರಲ್ಲೂ ಇನ್ನೂ ಒಂದು ಬ್ಲೌಸ್ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು 2 ಬ್ಲೌಸನ್ನು ಅವರು ಸ್ಟಿಚ್ ಮಾಡಿಸಿ ತೊಗೊಂಡೋಗಿದ್ದಾರೆ. ಅವರಿಗೆ ನಾನು ಹೇಳಿದ್ದೆ, ನಿಮಗೆ ಸೆಟ್ ಆದರೆ ಮಾತ್ರನೇ ನಾನು ಸ್ಟಿಚ್ ಮಾಡಿಕೊಡ್ತೀನಿ, ಇಲ್ಲಾಂದರೆ ನೀವು ಬೇರೆ ಕಡೆನೇ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೆ. ಅವರು ಫಸ್ಟು ಬ್ಲೌಸು ನಾನು ಸ್ಟಿಚ್ ಮಾಡಿಕೊಟ್ಟಿದ್ದು ಹಾಕಿ ಚೆಕ್ ಮಾಡಿಕೊಂಡು ಮತ್ತೆ 4 ಬ್ಲೌಸನ್ನು ತೊಗೊಂಡು ಬಂದಿದ್ದರು. ಹಾಗಾಗಿ ನಾನು ಮತ್ತೆ ಉಳಿದಿದ್ದ ಬ್ಲೌಸನ್ನು ತೊಗೊಂಡು ಇನ್ನೂ ಒಂದು ಬ್ಲೌಸ್ ಎಕ್ಸ್ಟ್ರಾ ಸ್ಟಿಚ್ ಮಾಡಿ ಕೊಟ್ಟಿರ್ತೀನಿ. ನಾವು ಮಾಡೋ ಕೆಲಸ ಕಸ್ಟಮರ್ಸ್ಗೂ ಸ್ಯಾಟಿಸ್ಫೈ ಆದರೆ ಮಾತ್ರನೇ ಸ್ಟಿಚ್ ಮಾಡೋಕ್ಕೆ ನಮಗೂ ಮನಸ್ಸಿರುತ್ತೆ. ಸೆಟ್ ಆಗಲಿಲ್ಲ ಅಂದರೆ ನಮಗೆ ಅಂಥ ಕಸ್ಟಮರ್ಸ್ಗೆ ಹೊಲಿಯೋದಕ್ಕೂ ಇಷ್ಟ ಆಗೋದಿಲ್ಲ. ನಾನು ಈ ಕಸ್ಟಮರ್ಗೆ ಡೈರೆಕ್ಟಾಗಿ ಹೇಳಿದ್ದೆ, ನಿಮಗೆ ಸೆಟ್ ಆಗಲಿಲ್ಲ ಅಂದರೆ ನಾನು ಸ್ಟಿಚ್ ಮಾಡಲ್ಲ, ಸೆಟ್ ಆದರೆ ಮಾತ್ರ ನಾನು ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ದೆ. ಅವರು ಚೆಕ್ ಮಾಡಿಕೊಂಡು ಸೆಟ್ ಆಗಿದೆ ಅಂದಮೇಲೆ ನಾನು ಸ್ಟಿಚ್ ಮಾಡಿ ಕೊಟ್ಟಿರ್ತೀನಿ ಇನ್ನೊಂದು ಬ್ಲೌಸು. ನಾನೀಗ ಕಟ್ ಮಾಡ್ತಿರೋ ಸ್ಯಾರಿ ಬಂದು ನನ್ನ ಹಳೆ ಕಸ್ಟಮರ್ಸೇ ಇವ್ರದ್ದು ಈ ಬ್ಲೌಸ್ಗೆ ಸ್ವಲ್ಪ ಸಿಂಪಲ್ಲಾಗಿ ಪ್ಯಾಚ್ ವರ್ಕ್ ಡಿಸೈನ್ ಇಟ್ಟು ಸ್ಟಿಚ್ ಮಾಡಬೇಕು. ಹಾಗಾಗಿ ನಾನು ಸಪ್ರೇಟಾಗಿ ಬ್ಲೌಸನ್ನು ಸ್ಯಾರಿನ ಸಪ್ರೇಟ್ ಮಾಡಿ ಇಡ್ತಾಯಿದ್ದೀನಿ. ನನ್ನ ಶಾಪಲ್ಲಿ ನಾನು ಒಬ್ಬಳೇ ಕೆಲಸ ಮಾಡೋದ್ರಿಂದ ಕಟ್ಟಿಂಗು ಸ್ಟಿಚಿಂಗು ಮತ್ತು ಕಸ್ಟಮರ್ನ ಅಟೆಂಡ್ ಮಾಡೋದು ಎಲ್ಲ ಒಬ್ಬಳೇ ನೋಡ್ಕೊಳ್ಳೋದ್ರಿಂದ ಸ್ವಲ್ಪ ನನಗೆ ಟೈಮು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತಿದೆ ಫ್ರೆಂಡ್ಸ್. ಕಷ್ಟ ಆದರೂ ಇಷ್ಟಪಟ್ಟು ಮಾಡ್ತಿರೋ ಕೆಲಸ ಆಗಿರೋದ್ರಿಂದ ಖುಷಿಯಾಗಿ ಕೆಲಸ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗೆಯೇ ಈವ್ನಿಂಗು ಒನ್ ಟೈಮ್ಗೆ ನಾನು ಶಾಪ್ ಕ್ಲೋಸ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ 7-7:30 ಅಷ್ಟರಲ್ಲಿ ನಾನು ಶಾಪ್ ಕ್ಲೋಸ್ ಮಾಡಬೇಕು ಅಂತ ಅನ್ನೋ ಅಷ್ಟರಲ್ಲಿ ಕೆಲವೊಬ್ಬ ಕಸ್ಟಮರ್ಸು ಕಾಲ್ ಮಾಡ್ತಾರೆ, ನಾವು ಬರ್ತಿದ್ದೀವಿ ಇನ್ನೊಂದು 10 ನಿಮಿಷ ಇರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನನಗೆ
ಮನೆಗೆ ಹೋಗೋದು ಸ್ವಲ್ಪ ಲೇಟು ಆಗ್ತಿದೆ, ಹೆಚ್ಚು ಕಡಿಮೆನೇ ಆಗ್ತಿದೆ ಟೈಮಿಂಗ್ಸು. ಕೆಲಸ ಮಾಡೋವಂಥ ಕಸ್ಟಮರ್ಸು ಇರ್ತಾರೆ, ಅವ್ರು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಆಮೇಲೆ ಶಾಪ್ಗೆ ಬರೋದ್ರಿಂದ ನಾನು ಸ್ವಲ್ಪ ಅವ್ರು ಬರೋ ಟೈಮ್ಗೆ ನಾನು ಶಾಪಲ್ಲಿ ಇರೋ ಥರ ಅಂದರೆ ನನಗೆ ಸ್ವಲ್ಪ ಶಾಪಿಂದ ಮನೆಗೆ ಹೋಗೋದು ಲೇಟ್ ಆಗ್ತಿದೆ ಈವ್ನಿಂಗ್ ಟೈಮಲ್ಲಿ. ಆ ಥರ ಯಾವುದು ಕಾಲ್ ಬರಲಿಲ್ಲ ಅಂದರೆ ನಾನು 7-7:30ಗೆಲ್ಲ ಶಾಪ್ ಕ್ಲೋಸ್ ಮಾಡಿ ಮನೆಗೆ ಹೋಗ್ತೀನಿ. ಆ ಥರ ಯಾವ್ದಾದ್ರು ಕಾಲ್ ಬಂದರೆ ಮತ್ತು ಏನಾದರೂ ಅರ್ಜೆಂಟ್ ಕೊಡೋದಿದ್ದರೆ ಮಾತ್ರ ಟೈಮ್ ಅಂತ ನೋಡೋದಿಲ್ಲ ನಾನು. 7:30 ಆಗಲಿ 8:30 ಆಗಲಿ ನಾನು ಶಾಪಲ್ಲಿ ಇರ್ತೀನಿ. ಅರ್ಜೆಂಟ್ ಕೆಲಸ ಇದೆ ಅಂದರೆ ರಾತ್ರಿ 10:30ನಲ್ಲೂ ಸ್ಟಿಚ್ ಮಾಡೋಕ್ಕೆ ರೆಡಿ ಇರ್ತೀನಿ ಫ್ರೆಂಡ್ಸ್ ನಾನು. ಅರ್ಜೆಂಟ್ ಇಲ್ಲ ಅಂದಾಗ ಸ್ವಲ್ಪ ಬೇಗನೆ ಶಾಪ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಗನೆ ಮನೆಗೆ ಬರೋಕ್ಕೂ ಟ್ರೈ ಮಾಡ್ತೀನಿ. ಇನ್ನು ನನ್ನ ಚಾನಲ್ ವಿಷಯಕ್ಕೆ ಬರೋದಾದರೆ ಫ್ರೆಂಡ್ಸ್, ನನ್ನ ಚಾನಲ್ಲು ನ್ಯೂ ಚಾನಲ್ ಆಗಿರೋದ್ರಿಂದ ನನ್ನ ಚಾನಲಲ್ಲಿ ಆಡಿಯನ್ಸ್ ಲಿಸ್ಟಿಗೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರೋರು ಸಂಖ್ಯೆ ಬಂದು 51% ಇದೆ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರ ಸಂಖ್ಯೆ ಬಂದು 49% ಇದೆ. ಈ 49% ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರ ಹತ್ರ ನನ್ನ ರಿಕ್ವೆಸ್ಟ್ ಏನಂದರೆ, ನೀವು ಹೇಗಿದ್ರೂ ವಿಡಿಯೋ ನೋಡ್ತಿದ್ದೀರಾ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಒಂದು ಸಪೋರ್ಟ್ ಕೊಟ್ಟಾಗ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ನನ್ನ ಚಾನಲಲ್ಲಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸು ಅಪ್ಲೋಡ್ ಆಗ್ತಿರುತ್ತೆ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮತ್ತು ಬ್ಲೌಸ್ ಡಿಸೈನ್ಸು ಮತ್ತು ಸ್ಟಿಚ್ಚಿಂಗು ಇದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸು ಅಪ್ಲೋಡ್ ಆಗ್ತಿರುತ್ತೆ. ಇನ್ನೂ ಹೊಸ ಚಾನಲ್ ಆಗಿರೋದ್ರಿಂದ ತುಂಬ ವೀಡಿಯೋಸು ಮಾಡೋಕ್ಕಾಗಿಲ್ಲ. ಟ್ರೈ ಮಾಡ್ತೀನಿ, ಆದಷ್ಟು ಪ್ರತಿದಿನ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಸ್ 3-4 ಜನ ನನ್ನ ಸಬ್ಸ್ಕ್ರೈಬರ್ಸು ನನಗೆ ಕಾಲ್ ಮಾಡಿ ಅವ್ರಿಗೆ ಏನೇನು ಡೌಟ್ ಇದೆ ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿ ಅವರು ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾ ನಾನು ಪ್ರತಿಯೊಬ್ಬರು ಡೌಟ್ಗೂ ಒಂದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಅದನ್ನು ನಾನು ಮುಂದೆ ಟೈಮ್ ಸಿಕ್ಕಾಗ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಈ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು ಅಂದರೆ ನಾನು 8 ಅಥವಾ 10 ಅವರ್ಸು ನಾನು ಕೆಲಸ ಮಾಡೋದನ್ನು ನಿಮಗೆ 10 ನಿಮಿಷ ವೀಡಿಯೋದಲ್ಲಿ ನನಗೆ ತೋರಿಸೋದಕ್ಕೆ ಕ್ಷಿಪ್ತವಾಗಿ ಆದಷ್ಟು ಟ್ರೈ ಮಾಡಿ ಕ್ಷಿಪ್ತವಾಗಿ ತೋರಿಸ್ತಿದ್ದೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ನನ್ನ ಶಾಪು ಕಷ್ಟ ಸುಖನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮ ಅಭಿಪ್ರಾಯನೂ ನನಗೆ ತುಂಬ ಇಂಪಾರ್ಟೆಂಟು. ನಿಮ್ಮ ಅಭಿಪ್ರಾಯ ಏನು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಪ್ರತಿದಿನ ಶಾಪಲ್ಲಿ ಬ್ಯುಸಿ ಆಗಿರೋದ್ರಿಂದ ಫ್ರೀ ಟೈಮ್ ಅನ್ನೋದೇ ಸಿಗಲ್ಲ ಫ್ರೆಂಡ್ಸ್. ಹಾಗೆಯೇ ರಿಲೇಟಿವ್ಸು ಮದುವೆ ಫಂಕ್ಷನ್ಸ್ನ ಅಟೆಂಡ್ ಮಾಡೋದಾಗಲಿ ಮತ್ತು ಊರುಗಳಿಗೆ ಹೋಗೋದಕ್ಕಾಗಲಿ ನನಗೆ ಟೈಮ್ ಅನ್ನೋದು ಸಿಗೋದಿಲ್ಲ. ಇದೇ ಕಾರಣದಿಂದ ತುಂಬ ಫಂಕ್ಷನ್ಸ್ನ ನಾನು ಅಟೆಂಡ್ ಮಾಡಲ್ಲ. ತುಂಬ ಇಂಪಾರ್ಟೆಂಟಾಗಿ ಹೋಗೋ ಕಡೆ ಮಾತ್ರನೇ ಹೋಗ್ತೀನಿ, ಇಲ್ಲ ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ಬೇರೆಯವರು ಹೋಗ್ತಾರೆ. ನಮ್ಮ ಮನೆಯಲ್ಲಿ ನೀನು ಬರಲೇಬೇಕು ಅಂತ ತುಂಬ ಕಡೆ ಫಂಕ್ಷನ್ಸ್ಗೆ ಪ್ರೆಷರ್ ಮಾಡ್ತಾರೆ, ಆದರೆ ಆಗಲ್ಲ ಅಂತ ಹೋಗದೇ ಇರೋದೇ ಜಾಸ್ತಿ. ಆದರೂ ಒಂದೊಂದು ಸಲ ಯಾವಾಗಲೂ ಕೆಲಸನೇ ಅಲ್ವಾ, ನಮಗೂ ಎಲ್ಲರೂ ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೋಗಲೇಬೇಕಾಗುತ್ತೆ ಕೆಲವೊಂದೊಂದು ಕಡೆಗೆ. ಇದೆಲ್ಲ ಒಬ್ಬರೇ ಕೆಲಸ ಮಾಡ್ತಾರೋ ಶಾಪ್ಗಳವ್ರಿಗೆ ಮಾತ್ರನೇ ಈ ರೀತಿ ಸಮಸ್ಯೆ. 2-3 ಜನ ಇದ್ದರೆ ಸಮಸ್ಯೆ ಇರಲ್ಲ. ಅರ್ಜೆಂಟ್ ಇರೋರು ಇನ್ನೊಬ್ರು ಇದ್ದರೆ ಅವರು ಮೇಂಟೈನ್ ಮಾಡ್ಕೊಳ್ತಾರೆ. ಒಬ್ಬೊಬ್ಬರೇ ಮಾಡೋರಿಗೆ ಮಾತ್ರ ಇದೆಲ್ಲ ಸಮಸ್ಯೆ ಆಗಿ ಕಾಣುತ್ತೆ. ಇದೆಲ್ಲ ನನ್ನ ಶಾಪ್ ದಿನಚರಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಅದರಲ್ಲೂ ಈ ರೀತಿ ಒಂಟಿಯಾಗಿ ಶಾಪ್ ರನ್ ಮಾಡೋರಿಗೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಈ ರೀತಿಯಾಗಿ ಟೈಮ್ ಸಮಸ್ಯೆ ಇರೋದ್ರಿಂದಾನೇ ನಾನು ಟೈಲರಿಂಗ್ ಕ್ಲಾಸಸ್ನ ಶುರು ಮಾಡಿಲ್ಲ ಫ್ರೆಂಡ್ಸ್. ಮುಂದೆ ನನಗೆ ಟೈಮ್ ಸೇವ್ ಆದರೆ ಕ್ಲಾಸಸ್ಸು ಶುರು ಮಾಡೋವಂಥ ಐಡಿಯಾ ಇದೆ. ಟೈಮು ಇಲ್ಲದೇ ಇರೋ ಕಾರಣದಿಂದಾನೇ ನಾನು ಟ್ರೈನಿಂಗ್ ಅವರನ್ನು ಯಾರನ್ನು ಕರ್ಕೊಳ್ತಾ ಇಲ್ಲ. ಕರ್ಕೊಂಡ್ರೆ ಬೈ ಚಾನ್ಸು ನನಗೆ ಶಾಪಲ್ಲಿ ಸ್ಟಿಚಿಂಗ್ ಮಾಡೋದು ಅರ್ಜೆಂಟಾಗಿರುತ್ತೆ. ಆಗ ನಾನು ಸ್ಟಿಚಿಂಗ್ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಅವರಿಗೆ ನಾನು ಹೇಳ್ಕೊಡೋಕ್ಕೆ ಟೈಮ್ ಆಗೋದಿಲ್ಲ. ಹಾಗಾಗಿ ಅವರಿಗೆ ಪೂರ್ತಿಯಾಗಿ ಹೇಳ್ಕೊಡ್ಬೇಕು ಕರ್ಕೊಂಡ್ಮೇಲೆ ಅನ್ನೋ ಒಂದು ಉದ್ದೇಶದಿಂದನೇ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡಿಲ್ಲ, ಮತ್ತು ಬರ್ತೀವಿ ಶಾಪ್ಗೆ ಕಲ್ತ್ಕೊಳ್ಳೋದಕ್ಕೆ ಅನ್ನೋರನ್ನು ನಾನು ಕರ್ಕೊಂಡಿಲ್ಲ. ಮುಂದೆ ನಾನು ಟೈಮ್ನ ಸ್ವಲ್ಪ ಸೇವ್ ಮಾಡಿಕೊಂಡು ಕ್ಲಾಸಸ್ನ ಶುರು ಮಾಡಬೇಕು ಅನ್ನೋ ಐಡಿಯಾ ಇದೆ ಫ್ರೆಂಡ್ಸ್, ನೋಡೋಣ. ಹಾಗೆಯೇ ನನ್ನ ಶಾಪಲ್ಲಿ ಎಕ್ಸ್ಟ್ರಾ ಮಷೀನು ಇದೆ, ಪ್ಲೇಸು ಇದೆ, ಆದರೆ ನನಗೆ ಟೈಮ್ ಇಲ್ಲ. ಈ ವಿಡಿಯೋ ತುಂಬ ಲೆಂತ್ ಆಯಿತು ಅನಿಸುತ್ತೆ. ಫುಲ್ ವಿಡಿಯೋ ನೀವು ನೋಡಿದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆಯೇ ನಾನು ಪ್ರತಿದಿನ ಅಪ್ಲೋಡ್ ಮಾಡುವಂಥ ವಿಡಿಯೋನ ನೋಡಿಬಿಟ್ಟು ನಿಮಗೇನು ಅನಿಸುತ್ತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.